ಗಡಿನಾಡು ಪಾವಗಡ ತಾಲೂಕಿನಲ್ಲಿ ಅರ್ಧ ಎಕರೆ ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟ್, ಬಟರ್ ಫ್ರೂಟ್, ಸಪೋಟ ಮಿಶ್ರ ಬೆಳೆ ಬೆಳೆದು ವರ್ಷಕ್ಕೆ 4 ರಿಂದ 5 ಲಕ್ಷ ಆದಾಯ ಪಡೆಯಬಹುದು ಎಂಬುದನ್ನು ನಿರೂಪಿಸಿದ ರೈತ ಲಿಂಗಪ್ಪ. ಲಿಂಗಪ್ಪನವರು ಮೂಲತಃ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಜೋಡಿ ಅಚ್ಚಮ್ಮನಹಳ್ಳಿ ಗ್ರಾಮದವರು. ವಿದ್ಯಾಭ್ಯಾಸದಲ್ಲಿ ಡಿಗ್ರಿ ಪದವೀಧರರಾದರೂ ಕೆಲಸದ ಕಡೆ ಅಷ್ಟು ಆಸಕ್ತಿ ತೋರದೆ ಕೃಷಿ ಕಡೆ ಗಮನ ಹರಿಸಿ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ. ಕೆರೆಯ ಪಕ್ಕದಲ್ಲೇ ಇವರ ಅರ್ಧ ಎಕರೆ ಜಮೀನಿದ್ದು ಇದು ಸಹ ವ್ಯವಸಾಯಕ್ಕೆ ಯೋಗ್ಯವಾಗಿರಲಿಲ್ಲ. ಇದರಲ್ಲೇ ಏನಾದರೂ ಮಾಡಬೇಕು ಎಂಬ ಛಲದಿಂದ ಬಂಡೆ ಮೇಲೆಯೇ ಸಿಕ್ಕ ಕಲ್ಲು, ಕಂಬಗಳು ಹಾಗೂ ಒಣಗಿದ ತೆಂಗಿನ ಮರಗಳನ್ನು ಬಳಸಿಕೊಂಡು ಸಂಪೂರ್ಣ ಬಂಡೆಯಿಂದ ಕೂಡಿದ್ದ ಜಮೀನಿನಲ್ಲಿಯೇ ಉತ್ತಮ ಫಸಲು ತೆಗೆದು ಮಾದರಿಯಾಗಿದ್ದಾರೆ. ಇನ್ನು ಬಂಡೆ ಮೇಲೆಯೇ ಟ್ಯಾಂಕ್ ನಿರ್ಮಾಣ ಮಾಡಿ ಮೀನು ಸಾಕಾಣಿಕೆ ಮಾಡಿಕೊಂಡು ತಮ್ಮ ಆದಾಯವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಈಗ ಡ್ರಾಗನ್ ಬಿಟ್ಟ ಮೇಲೆ ಹೆಚ್ಚಾಗಿ ವಾಟರ್ ಆಪಲ್ ಇದೆ, ಲಿಂಬೆ ಇದೆ, ಸಪೋಟ ಇದೆ, ಇಲ್ಲಿ ಕಾಣಿಸೋದೆಲ್ಲ ಸೀತಾಫಲ, ರಾಮಫಲ, ಆಮೇಲೆ ಅಂಜೂರ, ಒಂದು 3-4 ಅಂಜೂರಗಳಿದ್ದಾವೆ. ಇಲ್ಲ, ಸುಮಾರು ಒಂದು 20 ಜಾತಿ ಇಟ್ಕೊಂಡಿದ್ದೀನಿ, ಎಲ್ಲ ಇರ್ಲಿ ಅಂತ. ನೀವೇನು ವಿದ್ಯಾಭ್ಯಾಸ ಮಾಡಿದ್ದೀರಾ ಸರ್? ಮಾಡಿದೀವಿ ವಿದ್ಯಾಭ್ಯಾಸ, ಡಿಗ್ರಿ ತನಕ BSc ಮಾಡಿದ್ದೀರಾ. ಈಗ ಇಷ್ಟು ದೊಡ್ಡ ಟ್ಯಾಂಕ್ ಮಾಡಿದ್ದೀರಾ, ಇದರಲ್ಲಿ ಮೀನೇನಾದ್ರೂ ಸಾಕಾಣಿಕೆ ಮಾಡ್ತೀರಾ ಸರ್? ಇಲ್ಲ, ಮಾಡಿದೀವಿ ಸ್ವಲ್ಪ. ಈಗ ಮನೆಗಂತ ಯಾವಾಗಾದ್ರೂ ಬೇಜಾರು ಬಂದ್ರೆ ಹಂಗ ಗಾಲ ಹಾಕೊಂಡು 1-2 ಹಿಡ್ಕೊಂಡು ಮನೆಗಂತ ಅಷ್ಟೇ. ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದು ಡ್ರ್ಯಾಗನ್ ಫ್ರೂಟ್ ಬೆಳೆ? ಡ್ರ್ಯಾಗನ್ ಫ್ರೂಟ್ ಬೆಳೆ ನಾನು ಶುರು ಮಾಡಿದ್ದು 2017ರಲ್ಲಿ. ಶಾಂಪಲ್ ಒಂದು 4-5 ತಂದಿದ್ದೆ. ಈ ಹಣ್ಣು ಗಿಡಗಳೆಲ್ಲ ತರೋವಾಗೆ ಆಂಧ್ರದ ರಾಜಮಂಡ್ರಿಯಿಂದ ಒಂದು 5 ಗಿಡ ತಂದಿದ್ದೆ. ಅದರಲ್ಲಿ ಹಣ್ಣು ಬಂದಾಗ ತಿಂದು ನೋಡಿದ್ಮೇಲೆ ಇದ್ಯಾವುದೋ ಬಹಳ ಚೆನ್ನಾಗಿದೆ ಅಂತಂದೇಳಿ ಯೂಟ್ಯೂಬ್ ನೋಡ್ಬಿಟ್ಟಾಗ ಅದರಲ್ಲಿ ತಗೊಂಡಿರೋ ಇನ್ಫಾರ್ಮೇಶನ್ ನಲ್ಲಿ ಈಗ 4-5 ವರ್ಷದಿಂದ ಇದನ್ನೆಲ್ಲ ಹಾಕಿ ಈಗ ಆದಾಯ ತಗೊಳ್ತಾ ಇದ್ದೀನಿ. ನನ್ನ ಮುಖ್ಯ ಆದಾಯ ಕೂಡ ಈಗ ಡ್ರ್ಯಾಗನ್ ಫ್ರೂಟೇ. ಎಷ್ಟು ಬರ್ತದೆ ಸರ್ ವರ್ಷಕ್ಕೆ? ಅದು ಸ್ವಲ್ಪ ಹೆಚ್ಚಾಕೊಂತ ಬಂತು. ಲಾಸ್ಟ್ ಟೈಮ್ ಒಂದು 4 ಲಕ್ಷ ಅವರೇಜ್ ಅಂತಂದು ಹೇಳ್ಬೋದು. ಈಗ ಬಹಳಷ್ಟು ಡೌನ್ ಆಗಿದೆ ಹಣ್ಣಿನ ರೇಟ್. ಹಂಗಾಗ್ಬಿಟ್ಟು ನಿರೀಕ್ಷೆ 3 ಲಕ್ಷ ಅಂತೂ ಆದಾಯ ಬರುತ್ತೆ. ಒಂದ್ಸತಿ ಬಂಡವಾಳ ಹಾಕಿದ್ದೀವಿ, ಎಷ್ಟು ಬಂದರೂ ಆದಾಯನೇ. ಬಂಡವಾಳ ಹಾಕೋವಾಗಲೇ ಬಹಳ ಕಷ್ಟ. ಹೊಸದಾಗಿ ಹಾಕೋರ್ಗಂತೂ ಈಗ ಹಾಕ್ಲೇಬಾರ್ದು ಅಂತಂದು ಹೇಳ್ತೀನಿ. ಯಾಕೆಂತಂದ್ರೆ 5-6 ಲಕ್ಷದಿಂದ 10-12 ಲಕ್ಷ ತನಕ ಆಗುತ್ತೆ. ರೇಟ್ ಬಿದ್ದೋಗಿರೋದ್ರಿಂದ ಇದ್ದವ್ರಿಗೆ ಪರವಾಗಿಲ್ಲ, ಹಾಕಬೇಕು ಅಂದವ್ರಿಗೆ ಕಷ್ಟ ಕಾಲ. ಸರ್, ಈಗ ಯುವ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ವ್ಯವಸಾಯದಲ್ಲಿ ಏನಾದರೂ ನಾನು ಮಾಡ್ತೀನಿ ಅನ್ನೋರ್ಗೆ ತಾವೇನು ಹೇಳ್ತೀರಾ ಸರ್? ಯುವ ರೈತರು ಈಗ ಎಲ್ಲರೂ ಸಾಮಾನ್ಯವಾಗಿ ಓದ್ಕೊಂಡು ಸಾಫ್ಟ್ವೇರ್ ಅದು ಇದು ಹೋಗ್ತಾರೆ ದುಡಿಮೆಗಂತಂದು. ಇರ್ಲಿ, ನೀವು ಆರೋಗ್ಯ ಬೇಕು ಅಂತಂದ್ರೆ ಹಳ್ಳಿಗೆ ಬನ್ನಿ ಅಂತಂದೇ ನಾನು ಹೇಳೋದು. ಆರೋಗ್ಯ ಬೇಕು, ಸರಳವಾಗಿ ಬದುಕಬೇಕು ಅಂದ್ರೆ ಆದಾಯ ಇಲ್ಲ ಹಳ್ಳಿಗಳಲ್ಲಿ ಅಂತಾರೆ. ಆದಾಯ ಸ್ವಲ್ಪ ಕಡಿಮೆ ಇರ್ಬೋದು. ಸರಳವಾಗಿ ಮತ್ತು ವೈಜ್ಞಾನಿಕವಾದಂಥ ಕೃಷಿ ಮಾಡಿದ್ರೆ ನೆಮ್ಮದಿಯಿಂದ ಹಳ್ಳಿಗಳಲ್ಲಿ ಬದುಕೋಬಹುದು ಅಂತಂದು ನನ್ನ ಅಭಿಪ್ರಾಯ. ಯುವಕರು ಕೆಲಸಗಳಿಗೆ ಅಲೆಯುವುದನ್ನ ಬಿಟ್ಟು ಹಳ್ಳಿಗಳಲ್ಲೇ ಕೃಷಿಗೆ ತೊಡಗಿಸಿಕೊಂಡು ತಮ್ಮ ಜಮೀನಿನಲ್ಲೇ ಉತ್ತಮ ಆದಾಯ ಪಡೆಯಬಹುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ.